ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜುಲೈ 5, 6, 7, 8, 9 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಇತ್ತೀಚಿನ ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವು ಪ್ರಶ್ನೆಗಳಿಗೆ ಈ ಅವಧಿಯಲ್ಲಿ ಉತ್ತರ ಸಿಗಬಹುದು. ನೀವು ನಿರೀಕ್ಷಿಸುತ್ತಿದ್ದ ರೀತಿಯಲ್ಲಿ ಒಂದು ಹೊಸ ಬೆಳವಣಿಗೆ ನಡೆಯುವ ಲಕ್ಷಣಗಳಿವೆ. ವಿಶೇಷವಾಗಿ ಪಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಈ ವ್ಯಕ್ತಿಯಿಂದ ಬರುವ ಒಂದು ಕರೆ, ಸಂದೇಶ ಅಥವಾ ಭೇಟಿ, ಮತ್ತೊಬ್ಬರ ಮೂಲಕ ತಿಳಿಯುವ ಒಂದು ಮಾಹಿತಿ ನಿಮ್ಮ ಮುಂದಿನ ನಿರ್ಧಾರದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೊದಲಿಗೆ ಇದು ಸಾಮಾನ್ಯ ಘಟನೆ ಅನಿಸಿದ್ರು ಕೂಡ ನಂತರ ಇದರ ಮಹತ್ವ ನಿಮಗೆ ಸ್ಪಷ್ಟವಾಗಬಹುದು. ಕೆಲವರಿಗೆ ಇದು ಉದ್ಯೋಗದ ಅವಕಾಶ ಆಗಿರಬಹುದು, ಕೆಲವರಿಗೆ ಕುಟುಂಬದ ವಿಷಯವಾಗಿರಬಹುದು, ಇನ್ನು ಕೆಲವರಿಗೆ ವೈಯಕ್ತಿಕ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಿರಬಹುದು. ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಹತ್ತಿರಕ್ಕೆ ಬರುತ್ತದೆ. ಕುಟುಂಬದಲ್ಲಿಯೂ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಹಾಗಾದರೆ ಜುಲೈ 5, 6, 7, 8 ಮತ್ತು 9ರಂದು ಪಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಷಯ ಈಗ ಸಾಧ್ಯತೆ ಇರೋದ್ರಿಂದ ಅದು ನಿಮ್ಮ ಭವಿಷ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ಬದಲಾವಣೆಗಳನ್ನು ಕಂಡುಕೊಳ್ತೀರಾ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಮಕರ ರಾಶಿಯವರೇ, ಜುಲೈ 5, 6, 7, 8 ಮತ್ತು 9ರ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ಒಂದು ವಿಚಾರಕ್ಕೆ ಈಗ ಹೊಸ ದಿಕ್ಕು ಸಿಗುತ್ತದೆ. ಇದೇ ಸಮಯದಲ್ಲಿ ಪಿ ಹೆಸರಿನ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಘಟನೆ ನಿಮ್ಮ ಗಮನ ಸೆಳೆಯಬಹುದು. ಅದು ಒಂದು ಸಾಮಾನ್ಯ ಭೇಟಿ, ಒಂದು ಕರೆ ಅಥವಾ ಒಂದು ಸಂದೇಶದ ರೂಪದಲ್ಲಿ ಆರಂಭವಾಗಬಹುದು. ಈ ಅವಧಿಯಲ್ಲಿ ಉದ್ಯೋಗದಲ್ಲಿರುವಂಥವರಿಗೆ ಹೊಸ ಅವಕಾಶ ಕಾಣಿಸಬಹುದು. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿರುವಂಥವರಿಗೆ ಹೊಸ ಸಂಪರ್ಕ ಮತ್ತು ಹೊಸ ವ್ಯವಹಾರದ ಅವಕಾಶ ದೊರೆಯಬಹುದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಉನ್ನತವಾದ ಬದಲಾವಣೆ ಕಾಣಿಸಿಕೊಳ್ಳುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಕೆಲವು ದಿನಗಳಿಂದ ದೂರವಾಗಿದ್ದ ವ್ಯಕ್ತಿಯೊಂದಿಗೆ ಸಂಪರ್ಕ ಮತ್ತೆ ಆರಂಭವಾಗಬಹುದು. ನಿಮ್ಮ ಮಾತಿಗೆ ಮನೆಯಲ್ಲಿ ಗೌರವ, ಧನ, ಸಂಪತ್ತು ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ವಿಶೇಷವಾಗಿ ಪಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿ ಹೇಳುವ ಒಂದೇ ಒಂದು ಮಾತು, ತಿಳಿಸುವ ಒಂದು ಮಾಹಿತಿ ನಿಮ್ಮ ಮುಂದಿನ ಜೀವನವನ್ನು ಬದಲಾಯಿಸುತ್ತದೆ. ಮೊದಲಿಗೆ ಅದು ಸಾಮಾನ್ಯ ವಿಷಯವೆಂದು ಕಂಡರೂ ಅದರ ನಂತರ ಮಹತ್ವದ ಒಂದು ವಿಚಾರ ಅಂತ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಜುಲೈ 5ರಿಂದ 9ರವರೆಗೆ ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ, ಹೊಸ ನಿರ್ಧಾರ, ಎಲ್ಲ ರೀತಿಯ ಸಮಯಕ್ಕೆ ಅನುಕೂಲಕರವಾಗಿರುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆ, ಮನಸ್ಸು, ಜೀವನ ಯಾವಾಗಲೂ ಕೂಡ ಸಂತೋಷದಿಂದ ತುಂಬಿರುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ವದ ದಿನವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಅದೃಷ್ಟದ ಬಾಗಿಲು ತೆರೆಯುವ ಸಮಯವಾಗಿರುತ್ತೆ. ಇದುವರೆಗೆ ನಿಂತಿದ್ದ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು. ನೀವು ನಿರೀಕ್ಷೆ ಮಾಡ್ತಿದ್ದಂತಹ ಒಂದು ವಿಚಾರದಲ್ಲಿ ಅದ್ಭುತವಾಗಿ ಫಲಿತಾಂಶವನ್ನು ಕಂಡುಕೊಳ್ಬಹುದು. ನೀವು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಒಂದು ಮಾಹಿತಿ ನಿಮ್ಮ ಮುಂದಿನ ಜೀವನಕ್ಕೆ ಸಹಾಯ ಮಾಡ್ಬೋದು. ವಿಶೇಷವಾಗಿ ಪಿ ಅಕ್ಷರದಿಂದ ಆರಂಭವಾಗುವ ಹೆಸರಿಗೆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೆಳವಣಿಗೆ ನಿಮ್ಮ ಮನಸ್ಸಿನ ಹೊಸ ಆಲೋಚನೆ ಮೂಡಿಸುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವಂಥವರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳುವ ಅವಕಾಶ ಸಿಗುತ್ತದೆ. ನಿಮ್ಮ ಕೆಲಸವನ್ನು ಹಿರಿಯರು ಮೆಚ್ಚಿಕೊಳ್ಳುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿರುವಂಥವರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದ, ಹೊಸ ವ್ಯವಹಾರ ಮಾತುಕತೆ ನಡೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಹಿಂದೆ ಬಾಕಿ ಉಳಿದಿದ್ದ ಒಂದು ಹಣಕಾಸಿನ ವಿಚಾರವು ನಿಮ್ಮ ಪರವಾಗಿ ಬಗೆಹರಿಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗುತ್ತೆ. ಮನೆಯವರೊಂದಿಗೆ ಒಂದು ಪ್ರಮುಖವಾದ ವಿಚಾರ ಚರ್ಚೆ ನಡೆಯುತ್ತೆ. ಈ ಮಾತುಕತೆ ಕುಟುಂಬದ ವಾತಾವರಣವನ್ನು ಇನ್ನಷ್ಟು ಅದ್ಭುತವಾಗಿಸುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಪಿ ಅಕ್ಷರದಲ್ಲಿ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಒಂದು ಕರೆ, ಸಂದೇಶ ಅಥವಾ ಸಲಹೆ ನಿಮ್ಮ ಮುಂದಿನ ದಿನದ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಆ ಅವಕಾಶವನ್ನು ಆತರ ಪಡೆದು ಯೋಚಿಸಿ ಬಳಸಿಕೊಂಡರೆ ಉತ್ತಮ ಫಲಿತಾಂಶ ಸಿಗುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರೇ, ಜುಲೈ 5, 6, 7, 8, 9, 10 ಈ ಅವಧಿ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕನಸಿನ ಒಂದು ಜೀವನ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ನೀವು ಅಂದುಕೊಂಡಂತಹ ಪ್ರತಿ ವಿಚಾರದಲ್ಲೂ ಲಾಭವನ್ನು ಪಡೆದುಕೊಳ್ತೀರಾ. ನಿಮ್ಮ ಮನಸ್ಸು ನೀವು ಹೇಳಿದಂತಹ ಮಾತುಗಳನ್ನು ಕೇಳ್ತಾ ಹೋಗುತ್ತೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಅವಕಾಶಗಳು ಹೊಸ ಬಾಗಿಲನ್ನು ತೆರೆಯುತ್ತದೆ. ಇದುವರೆಗೆ ನಿಂತಿದ್ದ ಪ್ರತಿ ಕೆಲಸ ಪ್ರಾರಂಭವಾಗುತ್ತೆ. ಉದ್ಯೋಗದಲ್ಲಿ ಉನ್ನತವಾಗಿ ಪ್ರತಿಭೆ ಸಿಗುತ್ತೆ. ಹಿರಿಯರ ಒಂದು ಆಶೀರ್ವಾದ, ಮೆಚ್ಚುಗೆ, ವ್ಯವಹಾರದಲ್ಲಿ ಒಪ್ಪಂದ, ಹಳೆಯ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಗೌರವ ಸಿಗಬಹುದು. ಮನೆಯವರೊಂದಿಗೆ ಒಂದು ಪ್ರಮುಖ ವಿಚಾರದ ಬಗ್ಗೆ ಚರ್ಚೆ ನಡೆಯಬಹುದು.
ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರ್ತಕ್ಕಂಥ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೀತಾರೆ. ನಿಮಗೆ ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಗೆ ಕರ್ಕೊಂಡು ಬರ್ತಾರೆ. ಆ ವ್ಯಕ್ತಿಯಿಂದ ಬರುವ ಒಂದು ಸಂದೇಶ, ಒಂದು ಕರೆಯ ಅವಕಾಶವನ್ನು ಆತರ ಪಡದೆ ಯೋಚಿಸಿ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಬಲಿಷ್ಠವಾದ ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಬೋದು. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಮಕರ ರಾಶಿಯವರೇ, ಜುಲೈ 5, 6, 7, 8 ಮತ್ತು 9 ಈ ಅವಧಿಯಲ್ಲಿನ ಒಂದು ವಿಶೇಷವಾಗಿರುವ ಸಮಯ ನಿಮ್ಮ ಜೀವನದಲ್ಲಿ ಕಷ್ಟಕರವೆನಿಸುವಂತಹ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸ್ಬೋದು. ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಫಲ ಸಿಗುತ್ತೆ. ದೇವರು ಮಾಡಿರುವಂತಹ ವಿಶೇಷವಾದ ಯೋಜನೆ ಎಂದಿಗೂ ಕೂಡ ನಿಮಗೆ ನೋವನ್ನು ಉಂಟು ಮಾಡೋದಿಲ್ಲ. ಯಾವುದೇ ಕಷ್ಟಗಳು ಪರೀಕ್ಷೆಗಳು ಬಂದರೂ ಕೂಡ ಅದನ್ನು ಸಂತೃಪ್ತಿಯಿಂದ ಎದುರಿಸಿ ಮತ್ತು ಧೈರ್ಯದಿಂದ ಮುಂದುವರಿಯಿರಿ. ಆಗ ನಿಮ್ಮ ಜೀವನದ ಭವಿಷ್ಯ ಉಜ್ವಲವಾಗುತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ. ಈ ವ್ಯಕ್ತಿಯಿಂದ ಬರುವ ಒಂದು ಭೇಟಿ, ಒಂದು ಮಾತುಕತೆ, ಒಂದು ಒಪ್ಪಂದ, ಹೊಸ ಕೆಲಸದಲ್ಲಿ ಹೊಸ ವ್ಯಾಪಾರದ ಲಾಭವನ್ನು ಹೆಚ್ಚಿಸಬಹುದು. ಭಿನ್ನಾಭಿಪ್ರಾಯಗಳು ದೂರವಾಗಬಹುದು. ನಿಮ್ಮ ನಿರ್ಧಾರಗಳಿಗೆ ಮನೆಯಲ್ಲಿ ಬೆಂಬಲ ಸಿಗುತ್ತೆ. ಈ ಅವಧಿಯಲ್ಲಿ ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಲ್ಲ ಮಾಹಿತಿಯನ್ನು ಶಾಂತವಾಗಿ ಪರಿಶೀಲಿಸಿ. ಒಟ್ಟಾರೆ ಪಿ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಬೆಳವಣಿಗೆ ಮುಂದೆ ದೊಡ್ಡ ಅವಕಾಶಕ್ಕೆ ಕಾರಣವಾಗುತ್ತೆ. ಜುಲೈ 5ರಿಂದ 9ರವರೆಗೆ ಈ ದಿನದಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಕೂಡ ಗಮನದಿಂದ ಪರಿಶೀಲಿಸಿ. ಮಕರ ರಾಶಿಯವರೇ, ಜುಲೈ 5, 6, 7, 8 ಮತ್ತು 9 ಈ ಅವಧಿಯ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ಅರ್ಥ ಸ್ವಲ್ಪ ನಿಮಗೆ ಸ್ಪಷ್ಟವಾಗಲು ಸಾಧ್ಯವಾಗುತ್ತೆ. ನಿಮಗೆ ಬಹಳ ದಿನಗಳಿಂದ ಕಾಡುತ್ತಿದ್ದ ಒಂದು ವಿಚಾರದಲ್ಲಿ ಸ್ಪಷ್ಟವಾದ ದಿಕ್ಕು ಕಾಣಿಸಿಕೊಳ್ಳುತ್ತೆ, ಸ್ಪಷ್ಟತೆ ಸಿಗುತ್ತೆ, ನಿರ್ಧಾರದಲ್ಲಿ ನಂಬಿಕೆ ಬರುತ್ತದೆ, ನಿಮ್ಮ ಕೆಲಸದಲ್ಲಿ ಲಾಭ ಸಿಗುತ್ತದೆ. ಒಟ್ಟಾರೆಯಾಗಿ ಎಲ್ಲವನ್ನು ಪಡೆದುಕೊಳ್ತೀರಾ. ನಿಮ್ಮ ತಾಳ್ಮೆ ಮತ್ತು ವಿವೇಕದಿಂದ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಈ ದಿನದಲ್ಲಿ ಪಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಮಾಹಿತಿ ನಿಮ್ಮ ಗಮನಕ್ಕೆ ಬರಬಹುದು. ಅದು ಒಂದು ಕರೆ, ಸಂದೇಶ, ಭೇಟಿ ಅಥವಾ ಮತ್ತೊಬ್ಬರ ಮೂಲಕ ತಿಳಿಯುವ ಸುದ್ದಿ ಆಗಿರಬಹುದು. ಹಾಗೆ ಸಾಮಾನ್ಯವಾದ ವಿಚಾರ ಅಂತ ಅನಿಸಿದ್ರು ಕೂಡ ನಂತರ ನಿಮ್ಮ ಮುಂದಿನ ದಿನದಲ್ಲಿ ನೀವು ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಬೆಳಗಿನ ತನಕ ಈ ರಾಶಿಯವರಿಗೆ ಒಂದು 9ನೇ ತಾರೀಕಿನಿಂದ ಅದ್ಭುತವಾದ ಒಂದು ಪರಿಣಾಮಕಾರಿಯಾಗಿರುವ ವೈಯಕ್ತಿಕ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವ ಸಮಯ. ಹಣಕಾಸಿನ ವಿಚಾರದಲ್ಲಿ ಅಗತ್ಯ ಇರುವ ಖರ್ಚುಗಳನ್ನು ನಿಯಂತ್ರಣ ಮಾಡಿ. ಅನಗತ್ಯವಾಗಿರುವಂತಹ ಯಾವುದೇ ತೊಂದರೆಗಳನ್ನು ಮೈಮೇಲೆ ಹೇಳ್ಕೊಳ್ಬೇಡಿ. ಸಂತೋಷ ಮತ್ತು ನೆಮ್ಮದಿಗೆ ಕಾರಣವಾಗುವಂತಹ ಒಂದು ಕುಟುಂಬದಲ್ಲಿ ಒಂದು ನೆಮ್ಮದಿ ನಿರ್ಮಾಣವಾಗುತ್ತೆ. ಈ ಸಮಯದಲ್ಲಿ ಮನೆಯವರ ಬೆಂಬಲ ದೊರಕುತ್ತೆ. ಒಟ್ಟಾರೆ ಜುಲೈ 5ರಿಂದ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಹೆಸರಿಗೆ ಒಂದು ಆರಂಭವಾಗುತ್ತೆ. ನಿಮ್ಮ ಜೀವನದ ಹೊಸ ಅವಕಾಶ ಸಿಗುತ್ತೆ, ಹೊಸ ದಿಕ್ಕು ತರುವ ಸಾಧ್ಯತೆ ಇದೆ. ಜೊತೆಗೆ ಶಾಂತವಾಗಿ ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವುದೂ ಕೂಡ ಕಷ್ಟ ಅನಿಸೋದಿಲ್ಲ. ಉತ್ತಮವಾಗಿರುವಂಥ ಒಂದು ಸಂಬಂಧಗಳು ಬರ್ತಾ ಹೋಗುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಹೋದ್ಯೋಗಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಒಂದು ಸಂಬಂಧಪಟ್ಟಂಥ ವ್ಯಕ್ತಿ ಆಗಿರ್ಬೋದು. ಆದರೆ ಅವ್ರು ನಿಮಗೆ ತಿಳಿಸಿಕೊಡುವಂತಹ ಮಾಹಿತಿಗಳು, ಕಲಿಸಿಕೊಡುವಂತಹ ಜೀವನದ ಪಾಠಗಳು ನಿಮಗೆ ಶಾಶ್ವತವಾಗಿ ಉನ್ನತವಾದ ಸ್ಥಾನಕ್ಕೆ ತಲುಪೋಕ್ಕೆ ಸಹಾಯ ಮಾಡುತ್ತೆ. ಈ ಸಮಯದಲ್ಲಿ ನಿಮ್ಮ ಗುರಿಗಳನ್ನು ಸ್ಪಷ್ಟಪಡಿಸ್ಕೊಡ್ತೀರಾ, ನೆಮ್ಮದಿಯಾಗಿ ನೀವು ಜೀವನವನ್ನು ನಡೆಸ್ತೀರಾ, ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ. ಒಟ್ಟಾರೆ ಮಕರ ರಾಶಿಯವರೇ, ಜುಲೈ 5, 6, 7, 8, 9 ದಿನಗಳ ನಂತರ ನಡೆಯಬಹುದಾದ ಪ್ರಮುಖ ಬೆಳವಣಿಗೆಗಳು ಉದ್ಯೋಗ, ಹಣಕಾಸು, ಕುಟುಂಬ ಮತ್ತು ಪಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಿಸಿದಂತಹ ಸ್ಪರ್ಧೆಗಳು ಅಥವಾ ಸಾಧ್ಯತೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ರಾಶಿ ಭವಿಷ್ಯದ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆಗೆ ಭೇಟಿ ಆಗೋಣ. ನೀವು ಕೂಡ ಖಂಡಿತವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಆಸೆ ಕನಸುಗಳು ನನಸಾಗಲಿ ಅಂತ ಅಂದ್ಕೊಂಡು ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಶುಭವಾಗಲಿ.